ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಪ್ರಶ್ನೆ ನಂಬರ್ 1, TFCಯು 200 ರೂಪಾಯಿಗಳು ಮತ್ತು TVCಯು 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರ ಅನ್ನೋ ಹಾಗಿದ್ರೆ ಏನು ಕಂಡುಹಿಡಿಬೇಕಂದ್ರೆ TC ಕಂಡುಹಿಡಿಬೇಕಾಗಿದ್ದವು. ಈ TC ಕಂಡುಹಿಡಿಬೇಕಂದ್ರೆ TC ಈಕ್ವಲ್ ಟು TFC ಪ್ಲಸ್ TVC. TFC ಎಷ್ಟು ಕೊಟ್ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 200 ಪ್ಲಸ್ TVC ಎಷ್ಟು ಕೊಟ್ಟಿದ್ದಾನೆ? ಟೋಟಲ್ ವೇರಿಯಬಲ್ ಕಾಸ್ಟು 225. ಇವೆರಡು ಕೂಡಿಸಿದ್ರೆ TC ಸಿಗುತ್ತೆ. 225 ಪ್ಲಸ್ 200 425. ಆ ಕಾರಣಕ್ಕಾಗಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತಂದರೆ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಉದ್ಯಮಿ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ ಅಂತಂದರೆ ಈ ಡಿ ಸರಿಯಾದ ಉತ್ತರ. ಪೈ ಅಂತಕ್ಕಂಥ ಸಂಕೇತಾಕ್ಷರದಿಂದ ಸೂಚಿಸಲಾಗುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಯಾರ ಚಿಂತನೆ ಆಗಿದೆ ಅಂತಕ್ಕಂಥದ್ದು ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಈ ಮೇಲಿನ ವ್ಯಾಖ್ಯೆ ಸಿ ಆಗಿರ್ತಕ್ಕಂಥದ್ದು ಸಾಂಪ್ರದಾಯಿಕ ಚಿಂತನೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 4ನೇದು, ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವಿನಲ್ಲಿ, ಅಂದರೆ ಈ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳು ಸಮನಾಗಿರುವ ಬಿಂದುವನ್ನು ನಾವೇನಂತ ಕರಿತೀವಿ ಅಂತಂದರೆ ಸಮತೋಲನವಿರುತ್ತದೆ ಅಂತ. ಉತ್ತರ ಎ. 5ನೇದು, ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೀಗೆನ್ನುತ್ತಾರೆ ಅಂತಂದರೆ ಅದು ಸರಿಯಾದ ಉತ್ತರ ವಿದೇಶಿಯ ವಿನಿಮಯ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ರೋಮನ್ ಅಂಕಿ 2 ಅಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ 5 × 5 ಮಾರ್ಕ್ಸ್ ಇರ್ತದೆ. ಇಲ್ಲಿ ಈಗ ತಾನೇ ನಾವು ಬಿಡಿಸಿರ್ತಕ್ಕಂಥದ್ದು ಕೂಡ 5 × 5 ಮಾರ್ಕ್ಸ್ ಇದೆ. ಒಂದೊಂದಕ್ಕೆ 1 ಅಂಕ. ಆ ಕಾರಣಕ್ಕಾಗಿ 5 ಪ್ರಶ್ನೆಗಳಿಗೆ 5 ಉತ್ತರಗಳು. ನೆಕ್ಸ್ಟು ನೋಡಿ, 6ನೇ ಖಾಲಿ ಬಿಟ್ಟ ಸ್ಥಳದಲ್ಲಿ ಏನಿದೆ ಅಂತಂದರೆ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತ ಕೇಳಿರ್ತಕ್ಕಂಥ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಎಷ್ಟನೇದ್ರಿ? 6ನೇದು ವಿರುದ್ಧ ದಿಕ್ಕು. ಓಕೆನಾ. ನೆಕ್ಸ್ಟ್ 7ನೇದು ಫಸ್ಟಿಗೆ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ
ಮೇಲೆ ವಿಧಿಸುವ ತೆರಿಗೆಯಾಗಿದೆ ಅಂತಂತಂದರೆ ಇಲ್ಲಿ ಘಟಕ ತೆರಿಗೆ ಅಂತ ಹೇಳಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಘಟಕ ತೆರಿಗೆ. 8ನೇದು, ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೇನೆಂದರೆ ಡ್ಯಾಸನ್ನು ನಿಭಾಯಿಸುತ್ತದೆ ಅಂತಂದರೆ ಇಲ್ಲಿ ಮುಖ್ಯ ಉದ್ದೇಶ ಹಣ ಯಾಕೆ ಇಟ್ಕೊಳ್ತಾರೆ ಅಂತಂದರೆ ವ್ಯವಹಾರಗಳು ಅಂತ. 8ನೇದು ಸರಿಯಾದ ಉತ್ತರ ವ್ಯವಹಾರಗಳು. ನೆಕ್ಸ್ಟ್ 9ನೇದು, ಗುಣಕದ ಗಾತ್ರವು ಡ್ಯಾಶಿನ ಮೌಲ್ಯವನ್ನು ಅವಲಂಬಿಸಿದೆ ಅಂತಂದರೆ ಇಲ್ಲಿ ಗುಣಕದ ಗಾತ್ರ ಎದರ ಮೌಲ್ಯ ಅವಲಂಬಿಸಿದೆ ಅಂತಂದರೆ MPC. ಇಲ್ಲಿ MPC ಮಾರ್ಜಿನಲ್ ಪ್ರೊಪೆನ್ಸಿಟಿ ಕನ್ಸಂಪ್ಷನ್ ಅಂತಕ್ಕಂಥದ್ದು. ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ ಅಂತಂದರೆ ಇದು ಹಣಕಾಸು ವರ್ಷ ಅಂತ ನಾವು ಕರಿತೇವೆ. ಯಾವ ವರ್ಷ ರೀ? ಹಣಕಾಸು ವರ್ಷ ಅಂತ ಕರಿತೇವೆ. ಹಣಕಾಸು ವರ್ಷ. ನೆಕ್ಸ್ಟು ಇಲ್ಲಿ ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ 5 = 5 ಮಾರ್ಕ್ಸ್ ಇರುತ್ತದೆ. ಹೊಂದಿಸಿ ಬರೀತಕ್ಕಂಥದ್ದು. ವಾಸ್ತವಿಕ ಅರ್ಥಶಾಸ್ತ್ರವು ಅಂತಂದರೆ ಇದು ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಆಗಿರ್ತಕ್ಕಂಥದ್ದು. ಬಿದು ಸರಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂತಂದರೆ ಇಲ್ಲಿ 4ನೇದು ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ = 1. ಇದು ಅಸಾಮಾನ್ಯ ಲಾಭದ ಸಾಧ್ಯತೆ ಅಂತಂದರೆ ಈ ಒಂದು ಹೊಸ ಉದ್ಯಮಿಗಳ ಆಕರ್ಷಣೆ. ಡಿ ತಪಾಸಿಲು ಪಟ್ಟಿ ಅಂತಂದರೆ ಈ ತಪಾಸಿಲು ಪಟ್ಟಿ ಅಂತಂದರೆ 4ನೇದು ದಾಸ್ತಾನ ಚಲಕಗಳಂತ ಕರಿತೇವೆ. 5ನೇದು SLR ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್ ಅಂತ ಕರಿತೇವೆ. ಇದು ಕನ್ನಡದಲ್ಲಿ ಶಾಸನಬದ್ಧ ದ್ರವ್ಯಾನುಪಾತ ಅಂತ ಕರೀತಾರೆ. ಇದು ಈ ರೀತಿಯಲ್ಲಿ ಒಟ್ಟಾರೆ 1 ಅಂಕದ ಪ್ರಶ್ನೆಗಳನ್ನು 3 ವಲಯದಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಇದರಲ್ಲಿ ಮತ್ತೆ 1 ಅಂಕದ ಕ್ವಶನ್ಗಳಲ್ಲಿ ನೋಡಿ, ಈ ಕೆಳಗಿನವುಗಳಿಗೆ ಒಂದು ವ್ಯಾಖ್ಯೆ ಅಥವಾ ಪದದಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಒಬ್ಬ ಅನುಭೋಗಿಯು 2 ಕಿತ್ತಳೆ ಹಣ್ಣುಗಳನ್ನು 22 ಘಟಕಗಳಷ್ಟು ಒಟ್ಟು ತುಷ್ಟಿ ಗುಣವನ್ನು ಮತ್ತು 3 ಕಿತ್ತಳೆ ಹಣ್ಣುಗಳನ್ನು 25 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತದೆ ಎಂದು ಭಾವಿಸಿದರೆ ಶ್ರೀಮಂತ ತುಷ್ಟಿಗುಣ ಕಂಡುಹಿಡಿಯಿರಿ ಅಂತಂತಂದರೆ ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಅನ್ಸರು. ಈ ಒಂದು 3ನೇ ಕಿತ್ತಳೆ ಹಣ್ಣಿನಿಂದ 25, 2ನೇ ಕಿತ್ತಳೆ ಹಣ್ಣಿಂದ 22. ಇದರ 2ರ ನಡವಳಿಕೆಯ ವ್ಯತ್ಯಾಸ ಎಷ್ಟಿದೆ ಅಂತಂತಂದರೆ ಕೇವಲ 3 ವ್ಯತ್ಯಾಸ ಇರೋದರಿಂದ ಆನ್ಸರು 3 ಆಗಿರುತ್ತದೆ. ನೆಕ್ಸ್ಟ್, ಆದಾನಗಳ ಶೇಕಡ 10ರಷ್ಟು ಹೆಚ್ಚಿಸಿದ್ದಾಗ ಉತ್ಪನ್ನವು ಶೇಕಡ 10ಕ್ಕಿಂತಲೂ ಅಧಿಕವಾಗುವ ಪ್ರತಿಫಲ ಪ್ರಮಾಣವನ್ನು ಹೆಸರಿಸಿ ಅಂತಂದರೆ ಇದಕ್ಕೆ ಆನ್ಸರ್ ಏನಂತಂದರೆ ಏರಿಕೆ
ಏರಿಕೆ ಪ್ರತಿಫಲ ಅಂತ ಕರಿತೇವೆ. ಇನ್ಕ್ರೀಸಿಂಗ್ ರಿಟರ್ನ್ ಸ್ಕೇಲ್ ಅಂತ ಕರಿತೇವೆ. ಸೀಮಂತ ಆದಾಯವನ್ನು ವ್ಯಾಖ್ಯಾನಿಸಿ ಅಂತಂತಂದರೆ, ಒಂದು ಹೆಚ್ಚುವರಿ ಘಟಕದಿಂದ ಬರುವ ಆದಾಯವನ್ನು ನಾವು ಸೀಮಂತ ಆದಾಯ ಎಂದು ಕರೆಯುತ್ತೇವೆ. ಇಲ್ಲಿ ಈಗ ತಾನೇ ಹೇಳಿರ್ತಕ್ಕಂಥ ಎಕ್ಸಾಂಪಲ್, ಕಿತ್ತಳೆ ಹಣ್ಣಿನ ಒಬ್ಬ ಅನುಭೋಗಿ 2 ಕಿತ್ತಳೆ ಹಣ್ಣಿಂದು 22 ಘಟಕಗಳಷ್ಟು ತುಷ್ಟಿಗುಣವನ್ನು ಹಾಗೂ 3 ಕಿತ್ತಳೆ ಹಣ್ಣಿನಿಂದ 25 ಘಟಕಗಳಷ್ಟು ತುಷ್ಟಿಗುಣವನ್ನು ಪಡೆಯುತ್ತಾನೆ. ಈ 2 ಮತ್ತು 3 ಕಿತ್ತಳೆ ಹಣ್ಣಿನ ನಡುವರ್ಕಾಗಿರ್ತಕ್ಕಂಥ ಹೆಚ್ಚಳವನ್ನು ನಾವು ಅದನ್ನೇ ಆದಾಯ ರೂಪದಲ್ಲಿ ವ್ಯಾಖ್ಯಾನಿಸಿದಾಗ ಅದನ್ನು ನಾವು ಸೀಮಂತ ಆದಾಯ ಎಂದು ಕರೆಯುತ್ತೇವೆ. ಆದಾಯ ರೂಪದಲ್ಲಿ ತಗೋಬೇಕು. ಎಕ್ಸಾಂಪಲ್, ಅನುಭೋಗಿಯ ಬಾಳಿಕೆಯ ಸರಕುಗಳ ಅರ್ಥ ನೀಡಿ ಅಂತಂದರೆ, ಅನುಭೋಗಿಯು ಖರೀದಿಸಿರುವ ಸರಕುಗಳನ್ನು, ದೀರ್ಘ ಬಾಳಿಕೆಗೆ ಬರುವಂಥ ಸರಕುಗಳನ್ನು ನಾವು ಅನುಭೋಗಿಯ ಬಾಳಿಕೆಯ ಸರಕುಗಳೆಂದು ಕರೆಯುತ್ತೇವೆ. ಸ್ವದೇಶಿಯ ಹಣದ ಮೌಲ್ಯವು ಏರಿಕೆ ಎಂದರೇನು ಅಂತಂದರೆ, ವಿದೇಶಿದ ಎದುರು ಸ್ವದೇಶಿ ಹಣದ ಮೌಲ್ಯವನ್ನು ಹೆಚ್ಚಳ ಮಾಡ್ತಕ್ಕಂಥದಕ್ಕೆ ನಾವು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದು ಕರೆಯುತ್ತೇವೆ ಅಂತಕ್ಕಂಥದ್ದು. ಈ ರೀತಿ